ಮತ್ತೊಂದು ವಿಚಾರ, ಹ್ಮ್. ಬಿಗ್ ಬಾಸ್ಗೂ ಹೋಗೋಕ್ಕೂ ಮುನ್ನ ಆ ಒಂದು ನಿಮಗೆ ಫೇಮ್ ಬಂದಿದ್ಕು ಮುನ್ನ ಬೇರೆ ಒಂದು ವಿಚಾರದಲ್ಲಿ ನಿಮಗೆ ಫೇಮ್ ತುಂಬಾ ಹೆಸರು ಮಾಡಿದ್ರಿ, ಅಂದ್ರೆ ಕರ್ನಾಟಕದಾದ್ಯಂತ. ಯಾವ ವಿಚಾರ ಅಂತಂದ್ರೆ ಸಿಡಿ ವಿಚಾರ. ಯಾವ ರಾಜಕಾರಣಿಯ ಸಿಡಿ ನೆಕ್ಸ್ಟ್ ಬರ್ಬೋದು? ಡೆಫಿನೆಟ್ಲಿ ನಮ್ಗೆ ಅಲ್ಲ, ಯಾವ ರೀತಿ ಪೊಲೀಸ್ ಇಂಟೆಲಿಜೆನ್ಸ್ ಇದೆಯೋ ಈ ನಮ್ಗೊಂದಷ್ಟು ಇಂಟೆಲಿಜೆನ್ಸ್ ಇದೆ. 224 ನನ್ಗೆ ಯಾರೋ ನಮ್ಮೊಂದು ಗುಂಪು ಅನಲೈಸ್ ಮಾಡಿದಾಗ ಒಂದು 10% ಬಿಟ್ರೆ ಮಿಕ್ಕಿದ್ ಎಲ್ಲಾರ್ದು ಇದೆ ಅಂತ ಒಂದು ಆರೋಪ ಇದೆ. ಎಲ್ಲಾರ್ದು ಸಿಡಿ ಎಲ್ಲಾರ್ದು ಇದೆ ಅಂತ ಅವ್ರವ್ರೆ ಮಾಡಿಕೊಂಡವ್ರೆ. ಯಾವಾಗ ಒಂದ್ ಸಮಯ ಬಿದ್ದಾಗ ಲೈನಲ್ಲಿ ಹೋಗ್ಬೇಕಾದ್ರೆ ಎಗರ್ಕೊಂಡು ಈಚೆಗೆ ಬರ್ತವೆ, ಅಷ್ಟೇ ಬಿಟ್ರೆ ಎಲ್ಲಾರ್ದು ಇದೆ ಅಂತ. ಬರೀ ರಮೇಶ್ ಜಾರಕಿಹೊಳಿ ಒಂದೇ ಅಂತಲ್ಲ, ಎಲ್ಲಾರ್ದು ಇದೆ. ಆಮೇಲೆ ಮಾಡಿಸೋ ಅಂತ ದುರಾಡಳಿತ ರಾಜಕಾರಣಿಗಳು ಕೂಡ ಅವರಲ್ಲೇ ಇದಾರೆ. ಅಂದ್ರೆ ಒಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರನ್ನ ಲಾಕ್ ಮಾಡ್ಬೇಕಾದ್ರೆ ಹೆಣ್ಣು ಮಕ್ಕಳ ಜೊತೆ ಅಶ್ಲೀಲ ಚಿತ್ರಗಳನ್ನ ಮಾಡಿ ಅದನ್ನ ಬ್ಲಾಕ್ ಮೇಲ್ ಮಾಡುವಂತ ರಾಜಕಾರಣಿಗಳು ಕೂಡ ಇವತ್ತು ಕರ್ನಾಟಕದ ಮಣ್ಣಲ್ಲಿ ಹುಟ್ಟವ್ರೆ, ಮೀಸೆ ತಿರ್ತಾರೆ ಅಂತಂದ್ರೆ ಅದ್ರಲ್ಲಿ ಏನು ಡೌಟೇ ಇಲ್ಲ. ಸೊ ಹಂಗಿರ್ಬೇಕಾದ್ರೆ ಒಂದು ಮಾಡಿಸುವಂತವ್ರು, ಎರಡನೇದು ಹೆಣ್ಮಕ್ಳ ಮನೆಯಲ್ಲಿ ಅದನ್ನೇ ಹೇಳ್ತಾರಲ್ಲ, ಮನೆಯಲ್ಲಿ ಹೆಂಡತಿಗಳು ಇಟ್ಕೊಂಡು ಅಥವಾ ಮನೆಯಲ್ಲಿ ಒಂದು ಸಂಸಾರ ಇಟ್ಕೊಂಡು ಈ ರೀತಿ ಬೀದಿಗೆ ಇಳಿದು ಆ ರೀತಿ ರಾಕ್ಷಸತನ ತೋರುವಂತ ಜನಪ್ರತಿನಿಧಿಗಳಿದ್ದಾರೆ. ಸೊ ಇಬ್ರು ಇರೋದ್ರಿಂದ ಪಾಸಿಬಲ್ ಇವೆರಡೂ ಕೂಡ ಸಾಧ್ಯತೆ ಇದೆ. ಆಮೇಲೆ ರಾಜಕಾರಣಿಗಳು ಮತ್ತೆ ಈ ಫಿಲಂ ಇಂಡಸ್ಟ್ರಿ ಒಂದು ಒಡನಾಟ ಇದ್ದೇ ಇರ್ತದೆ. ನನಗೆ ಯಾರೋ ಹೇಳಿದ್ರು ಒಂದು ಕನ್ನಡದ ನಟಿಗೆ ಯಾರೋ ರಾಯಲ್ಸ್ ರೈಸ್ ಕೊಟ್ರು ಅಂತ. ನನ್ಗೆ ಯಾರೋ ಹೇಳಿದ್ರು ಅದೇ ಕನ್ನಡ ನಟಿಗೆ ಯಾರೋ ಬೇರೆಯವರು ಒಂದು ಪ್ರೈವೇಟ್ ಜೆಟ್ ಕೂಡ ಕೊಡ್ಸಿದ್ದಾರೆ ಅಂತ. ಅದು ನೀವ್ ಹೇಳಿದಿರಾ? ಯಾ ನಟಿ ಅಂತಾನು ಹೇಳಿದಾರೆ, ರಾಜಕಾರಣಿ ಅಂತಾನು ಹೇಳಿದಾರೆ. ನಾನ್ ನಟಿ ಅಂತ ಬಂದಿದೆ, ಹೆಸರು ಬಂದಿದೆ. ಯಾರ ಅವ್ರಿಗೆ ಇಂಟರ್ವ್ಯೂ ಮಾಡ್ಕೊಂಡಿದ್ದಾರೆ ಹೊರತು ನಾನು ಇಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿದೆ ಹೊರತು ನಾನು ಬೊಮ್ಮಾಯಿ ಹೆಸರು ಎಲ್ಲಿ ಹೇಳಿಲ್ಲ. ಬೊಮ್ಮಾಯಿನ ಅವಾಗ ಸ್ಟೇ ತಗೊಂಡ್ಬಂದು ನಾನೇ ಅಂತ ಅವ್ರು ಹೇಳ್ಕೊಂಡ್ರೆ ಹೊರತು ನನಗೂ ಗೊತ್ತಿಲ್ಲ. ಅವ್ರು ಸ್ಟೇ ತರೋರ್ಗು ಜನ ಹೇಳೋರ್ಗು ನೀವು ಬರೀ ಮಾಜಿ ಅಂತ ಹೇಳಿದ್ರೆ ಅವ್ರು ಸ್ಟೇ ತಂದ್ಬಿಟ್ಟು ಅದನ್ನ ಪ್ರೂವ್ ಮಾಡ್ಕೊಂಡ್ರು ಅಂತ ನನಗೆ ಅನಿಸ್ತಾ ಇದೆ. ಹಂಗಾಗಿ ಸರ್ ಈಗ ಉಳುಕಿದ್ದವನ್ಗೆ ಎಳಕಂತಂತೆ, ಈಗ ಅವನಲ್ಲಿ ಉಳುಕಿತ್ತು ಎಳಕಂತು. ಅದಕ್ಕೇನೇನೆ ಮಗನ ಸೋಲ್ಸುದ್ರಲ್ಲಿ ಶಿಗ್ಗಾವಿನಲ್ಲಿ ಜನ ಉತ್ತರ ಕೊಟ್ರು. ಲಿಂಗಾಯತರು ಬೆಲ್ಟ್ರ್ ಆದ್ರೂ ಕೂಡ ಅಲ್ಲಿನ ಜನ ವಿಚಾರವಾದಿಗಳು ಮತ್ತೆ ಅವ್ರಿಗೆ ಬುದ್ಧಿ ಇದೆ ಅಂತ ಶಿಗ್ಗಾವಿ ಜನ ಈ ಬೊಮ್ಮಾಯಿ ಮಗನ ಸೋಲ್ಸಿ ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ. ಯಾವ ರೀತಿ ಕುಮಾರಸ್ವಾಮಿ ಮಗನ್ನ ಇಲ್ಲಿ ಸೋಲ್ಸಿದ್ರು. ಈ ವಂಶ ಪರಂಪರೆ ಆಡಳಿತ ನಿಲ್ಬೇಕು ಕರ್ನಾಟಕದಲ್ಲಿ. ಒಂದು 60-70 ಕುಟುಂಬಗಳು ತಮ್ಮದೇ ಆಸ್ತಿ ಅನ್ನೋ ರೀತಿ. ಈಗ ಮತ್ತೆ ನೋಡಿ 2023ವರೆಗೂ ಬಿಜೆಪಿ ಆಯ್ತು, ಈಗ ಕಾಂಗ್ರೆಸ್ ನಾವು ಅಂತಂದ್ರು, ನೆಕ್ಸ್ಟ್ ಕುಮಾರಸ್ವಾಮಿ ಅಂತೆ. ಹಂಗಾರೆ ಇವ್ರ ಮೂರು ಜನ ಬಿಟ್ರೆ ಬೇರೆ ಯಾರು ಜನನಾಯಕರೇ ಇಲ್ವಾ? ಅಥವಾ ಇವ್ರು 3 ಜನಕ್ಕೆ ಒಬ್ಬರಿಗೆ ಸಿಎಂ ಸೀಟ್ ಮೇಲೆ ಅಧಿಕಾರ ಇರೋದು? 6 ಕೋಟಿ ಕನ್ನಡಿಗರಿಗೆ ಇದೆಯಲ್ಲ. ವೈ ನಾಟ್ ಎ ಕಾಮನ್ ಮ್ಯಾನ್ ಕೆನಾಟ್ ಬಿ ಎ ಸಿಎಂ? ಕರ್ನಾಟಕದ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ಮನುಷ್ಯ ಯಾಕೆ ಆಗಬಾರ್ದು? ಕಷ್ಟ ಗೊತ್ತಿರೋನ್ ಯಾಕೆ ಆಗಬಾರ್ದು? ಕಣ್ಣೀರಿನ ಬೆಲೆ ಗೊತ್ತಿರೋನ್ ಯಾಕೆ ಆಗ್ಬಾರ್ದು? ಜನರ ಕಣ್ಣೀರನ್ನ ಒರೆಸೋ ಅಂತ ವ್ಯಕ್ತಿ ಯಾಕೆ ಆಗ್ಬಾರ್ದು? ಹೆಲಿಕಾಪ್ಟರ್ ಅಲ್ಲೇ ಸುತ್ತಾಡೋಂತ ಮುಖ್ಯಮಂತ್ರಿ ಆಗ್ಬೇಕಾ? ಆಮೇಲೆ ಇವರೆಲ್ಲ ಹೇಳ್ತಾರೆ ಇಷ್ಟೆಲ್ಲ ಬೆಲೆ ಏರಿಸಿ ನೋಡಿ, ಹಾಲ್ ಬೆಲೆ ಏರಿಸಿದ್ದಾರೆ, ಕರೆಂಟ್ ಬೆಲೆ ಏರಿಸಿದ್ದಾರೆ, ಮೆಟ್ರೋ ಬೆಲೆ ಏರಿಸಿದ್ದಾರೆ, ಮಕ್ಕಳ ಅಡ್ಮಿಷನ್ ಬೆಲೆ ಏರಿಸಿದ್ದಾರೆ, ಇಂಥದ್ದು ಬಿಟ್ಟಿಲ್ಲ ಎಲ್ಲ ಬೆಲೆ ಏರಿಸಿದ್ದಾರೆ. ಬೆಲೆ ಏರಿಸ್ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಪ್ರೈವೇಟ್ ಹೆಲಿಕಾಪ್ಟರ್ ಅಲ್ಲಿ ಯಾವ್ದೋ ಸಮಾವೇಶಕ್ಕೆ ಹಾರಾಡ್ಕೊಂಡು ಹೋಗ್ತಾರೆ. ಬಡವರ ಸಮಸ್ಯೆನ ಬಗೆಹರಿಸೋ ರಾಜಕಾರಣಿಗಳು ಹೆಲಿಕಾಪ್ಟರ್ ಅಲ್ಲಿ ಓಡಾಡೋದು ನೋಡಿದಿರಾ? ಅಲ್ಲಿ ಯಾರೋ ಬಿದ್ದು ಸತ್ತೋಗಿಲ್ಲ, ಅಥವಾ ಯಾವ್ದೋ ನ್ಯಾಚುರಲ್ ಡಿಸಾಸ್ಟರ್ ಆಗಿಲ್ಲ, ಅಥವಾ ಯಾವ್ದೋ ಎಮರ್ಜೆನ್ಸಿನೂ ಅಲ್ಲ ಹೆಲಿಕಾಪ್ಟರ್ ಅಲ್ಲಿ ಹೋಗಕ್ಕೆ. ಗುಲ್ಬರ್ಗಾ ಸಿಟಿನಲ್ಲಿ ಯಾವ್ದೋ ಪ್ರೋಗ್ರಾಮ್ ಇನಾಗ್ರೇಷನ್ ಮಾಡಕ್ಕೆ ಅದೇನಿದೆ ನೋವಿಲ್ಲದಂತ ರಾಜಕಾರಣಿಗಳು ಅಂತಂದ್ರೆ ಮೋಸ್ಟ್ಲಿ ಇವ್ರುಗಳೇ ಅಂತ ನನಗನ್ನಿಸ್ತದೆ. ಮಲ್ಲಿಕಾರ್ಜುನ ಖರ್ಗೆ 40-45 ವರ್ಷ ರಾಜಕೀಯದಲ್ಲಿ. ಆ ಗುಲ್ಬರ್ಗನ ಸಿಂಗಾಪುರ್ ಮಾಡಬಹುದಾಗಿತ್ತು. ಅಲ್ಲಿ ಶಾಲೆಗಳು ಬಿದ್ದೋಗವೆ, ಮೇಸ್ಟ್ರುಗಳಿಲ್ಲ, ಆ ಸಿಟಿ ನೋಡಿದ್ರೆ ಗಬ್ಬೆದ್ದೋಗಿದೆ. 40 ವರ್ಷ ಈ ವ್ಯಕ್ತಿಯನ್ನ ಹಳ್ಳಿಯಿಂದ ಡೆಲ್ಲಿ ಏನೋ ರಾಷ್ಟ್ರೀಯ ಅಧ್ಯಕ್ಷ ಆಗಿ ಬಳಸಿದಂತ ಆ ಕಲಬುರ್ಗಿ ಜನ, ಗುಲ್ಬರ್ಗಾ ಜನಕ್ಕೆ ಏನ್ ಕೊಟ್ಟಿದ್ದಾರೆ ಈ ಮಲ್ಲಿಕಾರ್ಜುನ್ ಖರ್ಗೆ? ಮಕ್ಕಳನ್ನ ಬೆಳೆಸಿ ಆ ಧರ್ಮ್ ಸಿಂಗ್ ಒಂದ್ ಗ್ಯಾಂಗೋ, ಇವ್ರದೊಂದ್ ಗ್ಯಾಂಗ್ಗಳು ಬಿಟ್ರೆ ಒಂದೊಂದು ಜಿಲ್ಲೆಗಳನ್ನ ಒಂದೊಂದು ಕುಟುಂಬಗಳು 1-2 ಕುಟುಂಬಗಳು ಹಂಚ್ಕೊಂಡ್ಬಿಟ್ಟವೆ. 40-45 ವರ್ಷ ರಾಜಕಾರಣ ಮಾಡಿದ್ರು ಕೂಡ ಆ ಭಾಗ ಇನ್ನೂ ಹಿಂದುಳಿದಿದೆ. ತುಂಬಾ ನೋವಿನ ಸಂಗತಿ ಸರ್. ತುಂಬಾ ಮುಗ್ಧರು, ಬೆಳಗ್ಗೆ ಎದ್ರೆ ಸ್ನಾನ ಮಾಡ್ಕೊಂಡು ಇಲ್ಲಿ ವಿಭೂತಿ ಹಚ್ಕೊಂತಾರೆ. ಮುಗ್ಧ ಸ್ವಭಾವ, ದೈವಿಕ ಸ್ವಭಾವದಿರುವಂತ ಆ ಗುಲ್ಬರ್ಗ ಜನವನ್ನ ಇಂಥ ವ್ಯಕ್ತಿಗಳು ಒಂದು ಲೀಸ್ಗೆ ಹಾಕೊಂಡು ಏನೂ ಮಾಡದೆ ಬೆಳೆಸೋದೇನು ಅಂತ ತನ್ನನ್ನು ಬೆಳೆಸ್ಕೊಂಡು ಇಲ್ಲಿ ಹಳ್ಳಿಯಿಂದ ಅಲ್ಲಿವರೆಗೂ ಬೆಳ್ಕೊಂಡ್ರು ಮಲ್ಲಿಕಾರ್ಜುನ ಖರ್ಗೆ. ಅದಾದ್ಮೇಲೆ ಮಗನ್ನ MLA ಮಾಡಿದ್ರು, ಮಿನಿಸ್ಟ್ರು ಮಾಡಿದ್ರು. ಈಗ ಅವನು ಪ್ರಿಯಾಂಕನ್ ಕೇಳಿದ್ರೆ ನಾನ್ ಮುಂದಿನ ಮುಖ್ಯಮಂತ್ರಿ ಅವನಂತಾನಂತೆ. ಈಗ ನೋಡಿ, ಪಕ್ಕದ ಮನೆಯವನ್ MLA ಆಗಬಾರ್ದು, ಅದೇ ಸಮುದಾಯ ಡಿಪ್ರೆಸ್ ಕ್ಲಾಸ್ ಯಾರು ಕೂಡ ಅಲ್ಲಿ ಏನು ಜನಪ್ರತಿನಿಧಿ ಗೆಲ್ಲಬಾರ್ದು. ಇವ್ರು ಕುಟುಂಬ ಪಕ್ಕದಲ್ಲಿ ಅವ್ನು ಧರ್ಮ್ ಸಿಂಗ್ ಗ್ಯಾಂಗು, ಧರ್ಮ್ ಸಿಂಗ್ ಮಗ ಇದ್ದಾನೆ. ಇಷ್ಟು ಬಿಟ್ರೆ ಏನ್ ಮಾಡಿದಾರೆ? ಅದು ನಾನು ಒಂದು 6 ತಿಂಗಳ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆನೇ ಒಂದು ವಿಡಿಯೋ ಮಾಡಾಕಿದ್ದೆ. ಏನಪ್ಪಾ, ಹಳ್ಳಿಯಿಂದ ಡೆಲ್ಲಿವರೆಗೂ ಹೋದ ಯಾರನ್ನ ಬೆಳೆಸ್ದ ಅಲ್ಲಿ ಚಂಬಿಡ್ಕೊಂಡು ಹೋಗ್ತಾರೆ ಅಂತ. ಈಗ ಅದೇನೋ 400 ಕೋಟಿ 500 ಕೋಟಿ ಪ್ಯಾಕೇಜ್ ಗಳನ್ನ ತಗೊಳ್ತಾ ಇದೆ. ಆ ಪ್ಯಾಕೇಜು ಆ ಸಮುದಾಯಕ್ಕೆ ಹೋತವ, ಗಲ್ಬುರ್ಗಕ್ಕೆ ಹೋತವ, ಅದೇ ಆ ಪ್ಯಾಕೇಜ್ಗಳನ್ನ ಕತ್ತರಿಸಿ ಇವರೇ
ಸ್ವಾಹ ಮಾಡ್ತಾರೋ ಗೊತ್ತಿಲ್ಲ. ಕಾರ್ಯಕ್ರಮಗಳು ಉದ್ಘಾಟನೆ ಮಾತ್ರ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಮಾಡ್ತಾರೆ. ಖಂಡಿತವಾಗಿ ಬದಲಾವಣೆ ಮಾಡ್ಬೇಕು ಅಂದ್ರೆ ಇಷ್ಟು ದಿನ ಮಲ್ಲಿಕಾರ್ಜುನ್ ಖರ್ಗೆನ ಯಾರನ್ನ ಕೈ ಕಟ್ಟಾಕಿದ್ರ? ಆಮೇಲೆ ಇಂಥವ್ರು ರಿಟೈರ್ಮೆಂಟ್ ಆಗ್ಬೇಕು. ಕಾರಣ ಯಾಕೆ ಅಂತ ಕೇಳ್ತೀನಿ. ಬಿಹಾರ ಚುನಾವಣೆಗಳಿದೆ. ಈ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಜೊತೆ ಅಲ್ಲಿ ಕಾಂಗ್ರೆಸ್ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಜನನೇ ಬರಲ್ಲ ಅಲ್ಲಿ. ಒಬ್ಬ ಜನನಾಯಕ ಅಂತ ಜನ ಇಷ್ಟಪಡ್ಬೇಕು. ಯು ಆರ್ ನಾಟ್ ಇವನ್ ಐಡೆಂಟಿಫೈಡ್. ಯಾಕಂದ್ರೆ ನೀವು ಅಂತ ಕೆಲಸಗಳು ಏನೂ ಮಾಡಿಲ್ಲ. ಬಿಹಾರ್ಗೆ ಮೊನ್ನೆ ಒಂದು 3-4 ತಿಂಗಳು ಆಗಿರ್ಬೋದು, ಅಲ್ಲಿ ಪ್ರಚಾರಕ್ಕೆ ಹೋದಾಗ ಬಿಹಾರ್ ಚುನಾವಣೆಗೆ ಇದೇ ಮಲ್ಲಿಕಾರ್ಜುನ ಖರ್ಗೆ ಇದೇ ರಾಹುಲ್ ಗಾಂಧಿ ಜನನೇ ಬರಲ್ಲ. ಇವ್ರು ಏನ್ ಮಾಡ್ಬೇಕು? ಡೆಲ್ಲಿಗೆ ಬಂದು ರಾಜೀನಾಮೆ ನಿಜವಾಗ್ಲೂ ನೈತಿಕತೆ ಇದ್ರೆ ನಾನು ಸ್ಯಾಚುರೇಟ್ ಆಗಿದ್ದೀನಿ, ಜನ ನಮ್ಮನ್ನ ಇಷ್ಟಪಡ್ತಾ ಇಲ್ಲ, ಬೇರೆ ಯಾರೋ ಒಬ್ಬ ಡಿಪ್ರೆಸ್ ಕ್ಲಾಸ್ ಅನ್ನ ಇಲ್ಲಿ ಕರ್ಕೊಂಬಂದ್ ಕುಂಡಿಸ್ಬೇಕು, ಬೇರೆ ಯಾರೋ ರಾಹುಲ್ ಗಾಂಧಿ ಬಂದಿರ್ಬೋದು ಕುಣಿಸ್ಬೇಕು ತಾನೆ ಅವರು. ಇಲ್ಲ, ಮಾಡಲ್ಲ. ಇವ್ರಿಗೆ ಏನ್ ಮಾಡ್ತಾರೆ, ಅಲ್ಲಿ ಕಾರ್ಯಕ್ರಮ ಆರ್ಗನೈಸ್ ಮಾಡಿದಂತ ಅಧ್ಯಕ್ಷರನ್ನ ಕಿತ್ತು ಬಿಸಾಕ್ತಾರೆ. ಏನಕ್ಕೆ ಅಂದ್ರೆ ಕಾಸು ಕೊಟ್ಟು ಜನ ಕರ್ಕೊಂಬಂದಿಲ್ಲ ಅಂತ. ಅಂದ್ರೆ ಲೆಕ್ಕ ಕಳಿ. ನೀವು ಒಬ್ಬ ಜನನಾಯಕ ಅಂದ್ರೆ ಒಂದು ಮ್ಯಾಗ್ನೆಟ್ ಇದ್ದಂಗೆ, ಜನರನ್ನ ಅಟ್ರಾಕ್ಟ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಆ ಜನರಿಗೆ ಈಗ ನಾವು ಏನು ಬ್ಯಾಕ್ ಗ್ರೌಂಡ್ ಇಲ್ಲ, ಜನ ಇಷ್ಟಪಡ್ತಾರೆ. ಕಾರಣ ಯಾಕೆ ಅಂತಂದ್ರೆ ಒಂದು ದುನಿಯಾರೋ ಮಾಡ್ತೀವಿ, ನಮ್ಮ ಹತ್ರ ಅಧಿಕಾರ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅಂತವ್ರು ರಿಟೈರ್ಡ್ ಆಗ್ಬೇಕು. ಸಿದ್ದರಾಮಯ್ಯ ಅಂತವ್ರು 2013 ಕೊನೆ ಚುನಾವಣೆ ಅಂತ ಸುಳ್ಳು ಹೇಳ್ದಂತ ಸಿದ್ದರಾಮಯ್ಯ ಅಂತವ್ರು ಈ ನಿಜವಾಗ್ಲೂ ಹೇಳ್ತೀನಿ ಅಧಿಕಾರ ಕಳ್ಕೊಂಡು ನಾಶ ಆಗ್ಬೇಕಿಂತವ್ರೆಲ್ಲ. ಖಂಡಿತವಾಗಿ ಇಂತ ಅವಶ್ಯಕತೆ ಇದೆ. ಯಾಕೆ ಅಂದ್ರೆ ಈ ಭ್ರಷ್ಟಾಚಾರವನ್ನ ಮಟ್ಟ ಹಾಕ್ಲಿಕ್ಕೆ ಈ ಸರ್ಕಾರಗಳಿಂದ ಸಾಧ್ಯ ಇಲ್ಲ. 2.5 ವರ್ಷ ಆಯ್ತು ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಆಗಿ. 7,000 ಟನ್ ಕಸ ಬೀಳುತ್ತೆ ಬೆಂಗಳೂರಲ್ಲಿ. ಈ ಗುತ್ತಿಗೆದಾರ ಚೇಂಜ್ ಮಾಡಿದ್ರೆ ಹೊರತು ಮಾಫಿಯಾಗಳಂತೂ ಬದಲಾವಣೆನೇ ಆಗಿಲ್ಲ. ಒಂದು ಸಣ್ಣ ಸ್ವೀಡನ್ ದೇಶ ಕಸದಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತದೆ, ಬಯೋಫಿಲ್ ಜನರೇಟ್ ಮಾಡ್ತದೆ, ಕಸದಿಂದ ಎಲ್ಲಾ ರೀತಿಯ ಅನುಭವಗಳ, ಎಲ್ಲಾ ರೀತಿಯ ಪ್ರಯೋಜನಗಳನ್ನ ಪಡ್ತದೆ. ಇವರು ಆ ಬನ್ನೇರುಘಟ್ಟ ಪಾರ್ಕ್ ಅಲ್ಲಿ ತಗೊಂಡ ಬಿಸಾಕೋದು, ಯಲಹಂಕದಲ್ಲಿ ಬಿಸಾಕೋದು, ದೊಬ್ಲಾಪುರದಲ್ಲಿ ಆ ಕೃಷಿ ಜಮೀನುಗಳ ತಗೊಂಡ ಬಿಸಾಕೋದು, ಬೆಂಗಳೂರಿನ ವಿಷಭರಿತ ಮಾಡೋದ್ರಲ್ಲಿ ಈ ಮಾಫಿಯಾ ರಾಜಕಾರಣಿಗಳು. ಆಮೇಲೆ 2.5 ವರ್ಷ ಇನ್ಚಾರ್ಜ್ ಅಂತ ಡಿ ಕೆ ಶಿವಕುಮಾರ್ ನೇರವಣೆ. ಆತನೇ ಒಬ್ಬ ಬಿಸ್ನೆಸ್ ಮ್ಯಾನು, ಅದನ್ನ ಹೇಳ್ಕೊಂತಾನೆ. ಆಮೇಲೆ ಬಿಸ್ನೆಸ್ ಮ್ಯಾನ್ ಕೈಗೆ ಯಾಕೆ ಅಧಿಕಾರ ಕೊಡ್ಬೇಕು ನಾವು? ನೆಕ್ಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಅಂತವ್ರನ್ನ ಜನ ಸೋಲಿಸ್ಬೇಕು. ಏನು ಮಾಡಿಲ್ಲ, ದೌಲತ್ ರಾಜಕಾರಣ, ಮಾಫಿಯಾಗಳ ತರ ಮಾತಾಡ್ತಾನೆ. ಅಂದ್ರೆ ನೆಕ್ಸ್ಟ್ ಸಿಎಂ ಅನ್ನೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೋಲಿಸ್ಬೇಕಂತ ಹೇಳ್ತಾ ಇದ್ರ. ಯಾವ ಮುಖದ ಸರ್, ಯಾವ ಸಾಧನೆ ಮಾಡೋದಕ್ಕೆ ಸಿಎಂ ಕೊಡ್ಬೇಕು ಸರ್? 11 ಜನ ಸಾವಿಗೆ ಕಾರಣಕರ್ತ. ಜರ್ಸಿ ಹಾಕೊಂಡು ಸಣ್ಣ ಹುಡುಗನ್ ತರ ಅಲ್ಲಿ ಹೋಗಿ ಫೋಸ್ಗಳನ್ನ ಕೊಡ್ತಾನೆ. ಇವತ್ತಿನ ಈ ಗಾಂಜಾ ಹೊಡೆಯೋ ಹುಡುಗರು, ಪರೋಡಿ ಹುಡುಗರು ಆ ಜರ್ಸಿ ಹಾಕೊಂಡು ಈ ಅಪ್ಪನ್ ಶೋ ಕೊಟ್ರೆ, ಶೂಟಿಂಗ್ ಗಳು ಮಾಡಿ ವಿಡಿಯೋಗಳು ಮಾಡಾಕ್ರೆ ರೊಚ್ಚಿಗಳಲ್ಲ. ಈ 67 ವರ್ಷ ವಯಸ್ಸಲ್ಲೇ ಇಷ್ಟು ಪೋಸ್ಟ್ ಕೊಡೋ ಡಿ ಕೆ ಶಿವಕುಮಾರ್ ಇವತ್ತಿನ ಪುಡಾರಿ ಹುಡುಗರು, ಗಾಂಜಾ ಗಿರಾಕಿಗಳು ತಲಾಟೆ ಮಾಡ್ಬೇಕಂತ ರೊಚ್ಚಿಗಳಲ್ಲ. ರೊಚ್ಚಿಗೆದ್ದಿದ್ದಕ್ಕೆ 11 ಜನ ಸತ್ತಿದ್ದಲ್ವಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.